ಹಲೋ ವೀಕ್ಷಕರೇ, ನಾನು ಅರಫಮಂಚ್. ಈಗ ಯುರೋಪಿಯನ್ ಯೂನಿಯನ್ ಅಮೆರಿಕವನ್ನು ಹೊರಗಿಟ್ಟು ಹುರ್ಮುಜ್ನಲ್ಲಿ ಸುಗಮ ಹಡಗು ಸಂಚಾರಕ್ಕೆ ದಾರಿ ಹುಡುಕ್ತಾ ಇದೆ. ಈ ಕುರಿತು ಚರ್ಚಿಸಲು ಯುರೋಪಿನ ದೇಶಗಳು ಶುಕ್ರವಾರ ಆನ್ಲೈನ್ ಮೀಟಿಂಗ್ ನಡೆಸುವುದು ಇತ್ತೀಚೆಗಿನ ಹೊಸ ಬೆಳವಣಿಗೆ. ಈ ಚರ್ಚೆಯಲ್ಲಿ ಫ್ರಾನ್ಸ್ನ ಪ್ರಧಾನಿ ಮ್ಯಾಕ್ರಾನ್, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಕೂಡ ಭಾಗವಹಿಸಲಿದ್ದಾರೆ. ಅಮೆರಿಕ ಇಸ್ರೇಲ್ಗಳನ್ನು ಯುರೋಪಿಯನ್ ಯೂನಿಯನ್ ಬದಿಗೆ ಸರಿಸುತ್ತಿರುವುದು ಮತ್ತು ಹಾಗೆ ನಿರ್ಧರಿಸಿದ್ದು ಈ ಬೆಳವಣಿಗೆಯಲ್ಲಿ ನಿಮಗೆ ಸ್ಪಷ್ಟವಾಗಿ ಗೋಚರಿಸಬಹುದು. ವೀಕ್ಷಕರೇ ನೋಡಿ, ಅಮೆರಿಕ ಮತ್ತು ಯುರೋಪಿಯನ್ ನಡುವೆ ಬಿಕ್ಕಟ್ಟು ಹೆಚ್ಚುತ್ತಿರುವ ಸಂದರ್ಭದಲ್ಲೇ ಯುರೋಪ್ ಮುಂದಿಟ್ಟ ಹೆಜ್ಜೆ ಇದು. ಅಮೆರಿಕದ ಪಾಲಿಗೆ ದೊಡ್ಡ ಆಘಾತವೂ ಆಗಿದೆ. ನ್ಯಾಟೋ ತನಗೆ ಸಹಕಾರ ನೀಡಲಿಲ್ಲ ಎಂದು ಟ್ರಂಪ್ ಯುರೋಪಿಯನ್ ಯೂನಿಯನ್ ದೇಶಗಳಿಗೆ ಛೀಮಾರಿ ಹಾಕಿದರು. ಇರಾನ್ನ ಯುದ್ಧದಲ್ಲಿ ಟ್ರಂಪ್ ನೀಡಿದ ಕರೆಯನ್ನು ನ್ಯಾಟೋ ಹೋಗೊಳ್ಳಲಿಲ್ಲ. ಟ್ರಂಪ್ ಮತ್ತು ಇಸ್ರೇಲ್ಗೆ ಸಹಕರಿಸಲಿಲ್ಲ. ಇದೇ ವೇಳೆ ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನು ಡೊನಾಲ್ಡ್ ಟ್ರಂಪ್ ಬೈದ್ರು. ಇಟಲಿಯ ಪ್ರಧಾನಿ ಮೆಲನಿ ಅವರನ್ನು ಧೈರ್ಯ ಇಲ್ಲದ ಹೆಂಗಸು ಎಂದು ಟೀಕಿಸಿದ್ರು. ಇರಾನ್ ಪರಮಾಣು ಆಯುಧ ನಿರ್ಧರಿಸುವ ಬಗ್ಗೆ ಯುರೋಪಿಗೆ ಯಾವುದೇ ಸ್ಪಷ್ಟ ನಿಲುವಿಲ್ಲ ಎಂದು ಟ್ರಂಪ್ ಛೇಡಿಸಿದ್ರು. ಇವೆಲ್ಲ ಆದ ಮೇಲೆ ಯುರೋಪಿಯನ್ ಯೂನಿಯನ್ ಒಂದು ನಿರ್ಧಾರಕ್ಕೆ ಬಂದಿದೆ. ಅಮೆರಿಕ ಮತ್ತು ಇಸ್ರೇಲ್ಗಳನ್ನು ದೂರ ಇಡುವುದು, ಇರಾನ್ ಮತ್ತು ಮಧ್ಯಪ್ರಾಚ್ಯವನ್ನು ಹತ್ತಿರಕ್ಕೆ ತರುವುದು, ಕೊಲ್ಲಿ ದೇಶಗಳಲ್ಲಿ ಯುದ್ಧ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡುವುದು, ಹುರ್ಮುಸ್ನಲ್ಲಿ ಸುಗಮವಾದ ಹಡಗು ಸಂಚಾರಕ್ಕೆ ದಾರಿ ಹುಡುಕುವುದು, ಯುರೋಪಿನ ದೇಶಗಳ ಹಡಗುಗಳಿಗೆ ಯುರೋಪೇ ರಕ್ಷಣೆಯನ್ನು ನೀಡುವುದು, ಇವೆಲ್ಲವೂ ಈಗ ಚರ್ಚೆಯಲ್ಲಿರುವ ಮತ್ತು ಯುರೋಪಿನ ಪರಿಗಣನೆಯಲ್ಲಿರುವ ವಿಚಾರಗಳು. ಈಗ ನೋಡಿ, ಇಟಲಿಯ ಪ್ರಧಾನಿ ಮೆಲೋನಿ ಇಸ್ರೇಲಿನೊಂದಿಗಿನ ರಕ್ಷಣಾ ಡೀಲ್ ಅನ್ನೇ ರದ್ದುಪಡಿಸಿದ್ದಾರೆ. 20 ವರ್ಷಗಳವರೆಗಿನ ರಕ್ಷಣಾ ಒಪ್ಪಂದವನ್ನು ಅವರು ಸ್ಥಗಿತಗೊಳಿಸಿದ್ದು. ಬಾಯಿಗೆ ಬಂದದ್ದನ್ನೆಲ್ಲ ಒದರುತ್ತಿರುವ ಟ್ರಂಪ್ ಜೊತೆಗೆ ಇಸ್ರೇಲ್ನ ಸಹವಾಸವೂ ಬೇಡ ಎಂದು ಇಟಲಿ ನಿರ್ಣಯಿಸಿದ್ದು. ಈ ಸುದ್ದಿ ಈಗ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಾಸ್ತವದಲ್ಲಿ ಯುರೋಪಿಗೆ ಅಮೆರಿಕದ ವಿರುದ್ಧ ದೊಡ್ಡ ಮಟ್ಟದ ಅಸಮಾಧಾನ ಯಾವಾಗ ಶುರುವಾಯಿತು? ಗ್ರೀನ್ಲ್ಯಾಂಡ್ ಅನ್ನು ಯುರೋಪಿನ ಕೈಯಿಂದ ಕಿತ್ತುಕೊಳ್ಳಲು ಅಮೆರಿಕ ಹೊರಟಾಗಲೇ ಯುರೋಪಿಯನ್ ಯೂನಿಯನ್ ದೇಶಗಳು ಮತ್ತು ಟ್ರಂಪ್ ನಡುವೆ ಅಸಮಾಧಾನ ಸ್ಫೋಟಗೊಂಡಿತ್ತು. ಇರಾನ್ ವಿರುದ್ಧ ಯುದ್ಧದಲ್ಲಿ ಪಾಲ್ಗೊಳ್ಳಿ ಎಂದು ಕರೆ ನೀಡಿದ್ರಲ್ಲ ಡೊನಾಲ್ಡ್ ಟ್ರಂಪ್. ಈ ಸಂದರ್ಭದಲ್ಲಿ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಯುರೋಪಿನ ನಾಯಕರು ಘೋಷಿಸಿದರು. ಯುರೋಪಿಯನ್ ಯೂನಿಯನ್ನ ನಾಯಕರು ಹೇಳಿದರು. ಇದರ ಪರಿಣಾಮ ಏನಾಯ್ತಂದ್ರೆ, ಯುರೋಪಿನ ಸಹಕಾರ ಸಿಗದೆ ಅಮೆರಿಕ ಇಸ್ರೇಲ್ಗಳು ಇರಾನ್ ವಿರುದ್ಧ ಸಂಘರ್ಷದಲ್ಲಿ ಜಾಗತಿಕವಾಗಿ ಒಬ್ಬಂಟಾಗಿ ಬಿಟ್ಟು ಬಹುಶಃ ಹೀಗಾಗಬಹುದೆಂದು ಟ್ರಂಪ್ ಆಗಲಿ ಇಸ್ರೇಲ್ ಆಗಲಿ ಕನಸಿನಲ್ಲೂ ಯೋಚಿಸಿರಲಾರರು. ಇರಾನ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ದೊಡ್ಡ ಮಟ್ಟದ ವೈಫಲ್ಯವನ್ನು ಕಾಣಬೇಕಾಯಿತು. ಈ ತನ್ಮಧ್ಯೆ ಹುರ್ಮುಜ್ನಲ್ಲಿ ಇರಾನ್ ಅಮೆರಿಕದ ಡ್ರೋನ್ ಹೊಡೆದುರುಳಿಸಿದೆ. $238 ಮಿಲಿಯನ್ ಮೌಲ್ಯದ ಡ್ರೋನ್ ಅನ್ನು ಇರಾನ್ ಹೊಡೆದುರುಳಿಸಿದ ಸುದ್ದಿ ಈಗ ಹರಿದಾಡ್ತಾ ಇದೆ. MQ-4C ಟ್ರೈಟನ್ ಹೆಸರಿನ ಡ್ರೋನ್ ಇದು. ಏಪ್ರಿಲ್ 9ರಂದು ಅಮೆರಿಕದ ನೌಕಾಪಡೆ ಈ ಡ್ರೋನ್ ಮರೆಯಾಗಿದೆ ಎಂದು ಹೇಳಿಕೆ ನೀಡಿತ್ತು. ಅಂತಾರಾಷ್ಟ್ರೀಯ ವಾಯುಗಡಿಯಲ್ಲಿ ನಿಗಾ ಇರಿಸುವ ಕೆಲಸವನ್ನು ಮಾಡುತ್ತಿದ್ದ ಡ್ರೋನ್ ಅಮೆರಿಕದ ಬಹುದೊಡ್ಡ ಬೇಹುಗಾರಿಕಾ ಆಯುಧವಾಗಿತ್ತು. ಇದು 50,000 ಅಡಿ ಎತ್ತರದಲ್ಲಿ ಹಾರಾಟ ನಡೆಸುತ್ತಾ ಅಮೆರಿಕದ ನೌಕಾಪಡೆಗೆ ಸಿಗ್ನಲ್ ಕೊಡ್ತಿತ್ತು. ಆದರೆ ಈ ಡ್ರೋನ್ ಹಠಾತ್ತನೆ 50,000ದಿಂದ 10,000 ಅಡಿ ಕೆಳಮಟ್ಟಕ್ಕಿಳಿಯಿತು. ಆ ನಂತರ ಸಂಪೂರ್ಣ ಕಾಣೆಯಾಯಿತು ಎಂದು ಅಮೆರಿಕದ ನೌಕಾಪಡೆ ಹೇಳಿಕೆ ನೀಡಿತ್ತು. ಆದರೆ ಆ ಡ್ರೋನ್ ಅನ್ನು ಇರಾನ್ ಹೊಡೆದುರುಳಿಸಿದೆ ಎಂಬ ಸುದ್ದಿ ಈಗ ಮೇಲಕ್ಕೆ ಬಂದಿದೆ. ಇರಾನ್ನ ಅಧ್ಯಕ್ಷ ಪೆಜೆಸ್ಕಿಯಾನ್ರು ಎಂದೂ ಯುದ್ಧವನ್ನು ನಾವು ಬಯಸಿಲ್ಲ ಎಂದು ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಹೇಳಿಕೆ ನೀಡಿದ್ದಾರೆ. ಆದ್ರೆ ನಮ್ಮ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸುವ ಶ್ರಮವನ್ನು ಖಂಡಿತ ನಾವು ವಿಫಲಗೊಳಿಸುತ್ತೇವೆ. ಬೇರೆ ದೇಶಗಳೊಂದಿಗೆ ಕ್ರಿಯಾತ್ಮಕ ಸಂಬಂಧ ಬೆಳೆಸಲು ಚರ್ಚೆಯೊಂದೇ ದಾರಿಯಾಗಿದೆ ಎಂಬುದು ಗೊತ್ತು. ಆದರೆ ಯಾರಾದರೂ ನಮ್ಮ ಮೇಲೆ ಏರಿ ಬರಲು ಬಿಡುವುದಿಲ್ಲ. ಇರಾನ್ನ ಜನರು ತಮ್ಮ ಮೇಲೆ ಇತರರು ಆಧಿಪತ್ಯ ಸ್ಥಾಪಿಸುವುದನ್ನು ಒಪ್ಪುವುದಿಲ್ಲ ಎಂದಿದ್ದಾರೆ. ಈಗ ಹರಿದಾಡುವ ಸುದ್ದಿಯಂತೆ ಅಮೆರಿಕ ಮತ್ತು ಇರಾನ್ನ ನಡುವೆ ಇನ್ನೊಂದು ಸುತ್ತು ಚರ್ಚೆ ನಡೆಯಲಿದೆ ಎಂಬುದು. ಈ ಹಿಂದೆ ಪಾಕಿಸ್ತಾನದಲ್ಲಿ ನಡೆದಿದ್ದ ಚರ್ಚೆಯಲ್ಲಿ ಫಲಿತಾಂಶ ರಹಿತವಾಗಿ ಅದು ಮುಕ್ತಾಯವಾಗಿತ್ತು.
ಇದಾದ ನಂತರ ಟ್ರಂಪ್ ಹುರ್ಮುಜ್ಗೆ ದಿಗ್ಬಂಧ ಹೇರಿದ್ರು. ಈಗ ಹೊಸದಾಗಿ ಚರ್ಚೆಯು ನಡೆಯಲಿದೆ ಎಂಬ ಸುದ್ದಿಯ ಮಧ್ಯೆ ಇರಾನ್ ತನಗೆ ಅಪಾರ ನಷ್ಟ ಆಗಿದೆ ಎಂದು ಹೇಳ್ತಾ ಇದೆ. ತನ್ನ ವಿರುದ್ಧ ಅಮೆರಿಕ ಇಸ್ರೇಲ್ಗಳು ಕೆದರಿದ ಯುದ್ಧದಲ್ಲಿ ತನಗೆ $270 ಬಿಲಿಯನ್ ನಷ್ಟವಾಗಿದೆ. ಈ ನಷ್ಟ ಪರಿಹಾರ ಕೊಡಬೇಕೆಂದು ಇರಾನ್ ಒತ್ತಾಯಿಸುತ್ತಿದೆ. ಇಟಲಿ ಇಸ್ರೇಲ್ನೊಂದಿಗಿನ 20 ವರ್ಷಗಳ ರಕ್ಷಣಾ ಒಪ್ಪಂದವನ್ನು ಸ್ಥಗಿತಗೊಳಿಸಿದ್ದು ಯಾಕೆಂದ್ರೆ ಲೆಬನಾನಿನಲ್ಲಿ ಇಟಾಲಿಯನ್ ಶಾಂತಿಪಾಲಕ ಸೈನಿಕರ ಮೇಲೆ ಇಸ್ರೇಲಿನ ಪಡೆಗಳು ಗುಂಡು ಹಾರಿಸಿದ್ದನ್ನು ಪ್ರತಿಭಟಿಸಿ ಆಗಿದೆ. ಒಟ್ಟಿನಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಜಗತ್ತಿನಲ್ಲಿ ಒಬ್ಬಂಟಿಯಾಗಿ ತಾವೇ ತಮ್ಮ ಬೆನ್ನು ತಟ್ಟಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ವೀಕ್ಷಕರೇ, ಈ ಹೊತ್ತಿನ ಸುದ್ದಿ ಇಷ್ಟೇ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಅರ್ಫ ಮಂಚಿ. ಜೈ ಹಿಂದ್.